ತಪಸ್ಸು ಕಾಲ ಕ್ರೈಸ್ತರ ಜೀವನದಲ್ಲಿ ಮಹತ್ತರವಾದ ಕಾಲ, ಆತ್ಮ ಶೋಧನೆಯ ಮತ್ತು ಪರಿವರ್ತನೆಯ ಕಾಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಕ್ಷಮೆ ಬೇಡುವ ಕಾಲವಾಗಿದೆ. ತಂದೆಯೇ, ನಾವು ಪಾಪಿಗಳೆಂದು ಒಪ್ಪಿಕೊಳ್ಳುತ್ತಾ ದುಂದುಗಾರನ ಮಗನಂತೆ ಪಶ್ಚಾತ್ತಾಪ ಪಡುತ್ತಾ ದೇವರಿಗೆ ಮುಖ ಮಾಡುವಂತಹ ಸುಪ್ರಸನ್ನತೆಯ ಕಾಲವಾಗಿದೆ. ಕ್ರೈಸ್ತರ ಜೀವನಕ್ಕೆ ಆಧ್ಯಾತ್ಮಿಕ ಶಕ್ತಿ ತುಂಬುವ ಕಾಲವೂ ಹೌದು. ಪ್ರಿಯರೇ, ನಮ್ಮಲ್ಲಿ ಹಲವರು ತಪಸ್ಸು ಕಾಲದ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಹೊಂದಿರುತ್ತಾರೆ. ಈ ಕಾಲದಲ್ಲಿ ಯಾವುದೇ ದೊಡ್ಡ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಬಾರದು. ಇದೊಂದು ಶೋಕಭರಿತ ಕಾಲವೆಂದು ತಪ್ಪಾದ ಪರಿಕಲ್ಪನೆ ನಮ್ಮಲ್ಲಿರುತ್ತದೆ. ಆದರೆ ನಾವು ಸರಿಯಾಗಿ ಅರ್ಥೈಸಿಕೊಳ್ಳಬೇಕಾಗಿರುವುದು ಏನೆಂದರೆ, ತಪಸ್ಸು ಕಾಲವೆಂಬುದು ವರದಾನಗಳ ಸುರಿಮಳೆ ಗೆರೆಯುವ ಪವಿತ್ರ ಕಾಲವೆಂಬುದಾಗಿದೆ. ಪ್ರಭು ಕ್ರಿಸ್ತರು ತಮ್ಮ ಬಹಿರಂಗದ ಸೇವಾ ಕಾರ್ಯಗಳನ್ನು ಆರಂಭಿಸುವುದಕ್ಕೆ ಮುಂಚೆ 40 ದಿನಗಳ ಕಾಲ ಮರುಭೂಮಿಯಲ್ಲಿ ಜಪ, ತಪ, ಧ್ಯಾನಗಳಲ್ಲಿ ಮಗ್ನರಾಗುತ್ತಾರೆ. ಪ್ರಿಯರೇ, ಸಂಖ್ಯೆ 40 ಎಂಬುದು ಬೈಬಲ್ ಶ್ರೀ ಗ್ರಂಥದಲ್ಲಿ ವಿಶೇಷವಾದ ಸ್ಥಾನವನ್ನು ಹೊಂದಿದೆ. ನೋವನ ಕಾಲದಲ್ಲಿ 40 ದಿನಗಳವರೆಗೆ ಜಲಪ್ರಳಯವಾಗಿತ್ತು. ಇಸ್ರಾಯೇಲರ ವಿಮೋಚಕ ಮೋಶೆ ಬೆಟ್ಟದ ಮೇಲೆ 40 ದಿನಗಳ ಉಪವಾಸ ಮಾಡಿದ. ಏಲಿಯ ಪ್ರವಾದಿ ಹೊರೆಬ್ ಬೆಟ್ಟಕ್ಕೆ 40 ದಿನಗಳ ಕಾಲ ಪ್ರಯಾಣ ಮಾಡಿದ. ಇಸ್ರಾಯೇಲರು ವಾಗ್ದತ್ತ ನಾಡಿಗೆ 40 ವರ್ಷಗಳ ಕಾಲ ಪ್ರಯಾಣ ಹಿಡಿಯುತ್ತದೆ. ನೆನವೆ ಜನರು ಯೋನನ ಪ್ರವಚನ ಕೇಳಿ 40 ದಿನಗಳ ಕಾಲ ಜಪ ತಪಗಳಲ್ಲಿ ಮಗ್ನರಾದರು. ಅದರಂತೆಯೇ ನಾವು ಕೈಗೊಂಡಿರುವ ಈ 40 ದಿನದ ಆಚರಣೆಯು ಸಹ ನಮ್ಮನ್ನು ಹೊಸ ಮನುಷ್ಯರನ್ನಾಗಿ ಮಾಡಬೇಕು. ನಮ್ಮಲ್ಲಿ ಪಾಪ ಜೀವನ ಸತ್ತು ಕ್ರಿಸ್ತನಲ್ಲಿ ಮರು ಸೃಷ್ಟಿಗಳಾಗಬೇಕು ಎಂಬುದಾಗಿದೆ ಈ ತಪಸ್ಸು ಕಾಲದ ಉದ್ದೇಶ. ಈ ಪವಿತ್ರ ತಪಸ್ಸು ಕಾಲವನ್ನು ನಾವು ಅರ್ಥಗರ್ಭಿತವಾಗಿ ಆಚರಿಸಲು ನಾವು ಏನು ಮಾಡಬೇಕು, ನಮ್ಮ ಆದ್ಯ ಕರ್ತವ್ಯ ಏನು ಎಂಬುದರ ಬಗ್ಗೆ ಕುರಿತು ಧ್ಯಾನಿಸೋಣ. ಮೊದಲನೇದಾಗಿ ಪ್ರಾರ್ಥನೆ ಮಾನವರ ಶಕ್ತಿ. ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಶಕ್ತಿ ಇರುವುದೆಂದರೆ ಅದು ಪ್ರಾರ್ಥನೆ. ನಮ್ಮ ಪ್ರಾರ್ಥನೆ ಹೇಗಿರಬೇಕೆಂದರೆ ಪ್ರಭುವಿನ ಹೃದಯಕ್ಕೆ ಹತ್ತಿರವಾಗುವಂತಿರಬೇಕು. ಕೆಲವೊಮ್ಮೆ ನಾವು ಕಾಟಾಚಾರಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಬೇರೆಯವರ ಒತ್ತಾಯದ ಮೇರೆಗೆ ಬೇರೆಯವರನ್ನು ಮೆಚ್ಚಿಸುವ ಸಲುವಾಗಿ ಉದ್ದೇಶದಿಂದ ಪ್ರಾರ್ಥಿಸುತ್ತೇವೆ. ಅಂತಹ ಪ್ರಾರ್ಥನೆಯನ್ನು ಪ್ರಭು ಮೆಚ್ಚುವುದಿಲ್ಲ. ನಾವು ಪಾಪಿಗಳೆಂದು ಒಪ್ಪಿಕೊಂಡು ಪ್ರಾರ್ಥಿಸುವ. ಅಂದು ದೇವಾಲಯದಲ್ಲಿ ಸುಂಕ ವಸೂಲಿಗರ ಮಾಡಿದ್ದಂತಹ ಪ್ರಾರ್ಥನೆ ನಮ್ಮಲ್ಲಿದ್ದಾಗ ಮಾತ್ರ ಆ ಪ್ರಾರ್ಥನೆ ಫಲಪ್ರದವಾಗುತ್ತದೆ. ಎರಡನೆಯದಾಗಿ ಉಪವಾಸ. ಸಂಸ್ಕೃತ ಭಾಷೆಯಲ್ಲಿ ಉಪ ಎಂದರೆ ಸನಿಹ, ವಾಸ ಎಂದರೆ ಜೀವಿಸುವುದು. ಉಪವಾಸವೆಂದರೆ ಬೇಡವಾದುದನ್ನು ತ್ಯಜಿಸಿ ದೇವರ ಸನಿಹ ಜೀವಿಸುವುದು ಎಂಬುದಾಗಿದೆ. ಪ್ರಿಯರೇ, ಬಾಹ್ಯ ಉಪವಾಸ ಮಾಡುವುದು ಸುಲಭ, ಆದರೆ ಆಂತರಿಕ ಉಪವಾಸ ಮಾಡುವುದು ಕಷ್ಟಕರ. ಇಂದು ನಾವು ಮಾಡಬೇಕಾಗಿರುವ ಉಪವಾಸ ಎಂತಹದೆಂದರೆ ನಮ್ಮ ಕೋಪ, ಗರ್ವ, ಅಹಂಕಾರ, ಮತ್ಸರ, ಬೇರೆಯವರನ್ನು ತುಳಿದು ಬಾಳುವುದು, ಈ ಎಲ್ಲ ದುರ್ಗುಣಗಳಿಂದ ನಾವು ಉಪವಾಸ ಮಾಡಬೇಕಾಗಿದೆ. ಈ ಆಂತರಿಕ ಉಪವಾಸ ಕೇವಲ 40 ದಿನಗಳಿಗೆ ಸೀಮಿತವಾಗಿರದೆ ನಮ್ಮ ಜೀವನ ಪರ್ಯಂತ ರಕ್ತಗತವಾಗಬೇಕಾಗಿದೆ. ಮೂರನೆಯದಾಗಿ ದಾನ ಧರ್ಮ. ಮನ ಬಿಚ್ಚಿಕೊಡುವ ಕೈ
ಪರಮಾತ್ಮನ ಸನ್ನಿಧಿಯಲ್ಲಿ ಒಪ್ಪಿಗೆಯಾಗುತ್ತದೆ. ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡಿದಾಗ, ನೆರೆಹೊರೆಯವರ ಕಷ್ಟಕ್ಕೆ ಸ್ಪಂದಿಸಿದಾಗ ಮಾತ್ರ ಕ್ರಿಸ್ತನ ನೈಜ ಅನುಯಾಯಿಗಳಾಗಿ ಜೀವಿಸಬಹುದು. ಅಂದು ದೇವಾಲಯದಲ್ಲಿ ಬಡ ವಿಧವೆಯೊಬ್ಬಳು ದಾನವಾಗಿ ನೀಡಿದ ಕೇವಲ 2 ತಾಮ್ರದ ನಾಣ್ಯಗಳು ಪ್ರಭು ಯೇಸು ಹೊಗಳುವಂತೆ ಮಾಡಿತು. ಆದ್ದರಿಂದ ಪ್ರಿಯರೇ, ನಾವು ಮಾಡುವ ಚಿಕ್ಕ ಚಿಕ್ಕ ದಾನ ಧರ್ಮಗಳು ಕೂಡ ಪರಮಾತ್ಮನ ಸನ್ನಿಧಿಯಲ್ಲಿ ಲೆಕ್ಕ ಇಡಲ್ಪಟ್ಟಿವೆ. ಆದ್ದರಿಂದ ಕೊಡುಗೈ ದಾನಿಗಳಾಗಿ ಪ್ರಭುವನ್ನು ಮೆಚ್ಚಿಸೋಣ. ಈ ಎಲ್ಲ ಅಂಶಗಳನ್ನು ನಾವು ತದೇಕ ಚಿತ್ತದಿಂದ ಪಾಲಿಸಿದರೆ ನಿಜವಾಗಿಯೂ ಈ ತಪಸ್ಸು ಕಾಲ ನಮಗೆ ಹೊಸ ಮನುಷ್ಯರನ್ನಾಗಿ ಮಾಡುತ್ತದೆ. ದೇವರಿಂದ ಯಥೇಚ್ಛ ವರದಾನ ಪಡೆದು ಕ್ರಿಸ್ತನ ಪ್ರೀತಿಗೆ ಪಾತ್ರರಾಗುತ್ತೇವೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ.